Hello friends, welcome back to my channel Shruti Vlogs in Kannada. Friends, India ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಹಿಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವಾಗ ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬದನೆಕಾಯಿನ ಹೋಳಿ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಪಾತ್ರೆ ಇಟ್ಟು ನಾ ಹೆಂಗೆ ಮಾಡ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ರಿಗೂ ಮಾಡೋಕ್ಕೆ ಬರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ನಾವು ಯಾವ ಥರ ನಮ್ಮ ಮನೆಯಲ್ಲಿ ಮಾಡ್ತೇವೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಟು, ಪಾತ್ರೆ ಕಾದ ನಂತರ ಒಂದು 3 to 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ನಾನು ಜೀರಿಗೆ ಹಾಕಲಿಲ್ಲ ಫ್ರೆಂಡ್ಸ್, ಸೊ ಖಾಲಿ ಆಗಿದ್ದು, ಅದಕ್ಕೋಸ್ಕರ ಇವಾಗ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಇವಾಗ ನಾನು ಸ್ವಲ್ಪ ಗರಂ ಮಸಾಲ ಮತ್ತು ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಟೊಮೆಟೊ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಟೊಮೆಟೊ ಬಹಳ ತೊಗೋಬಾರ್ದು ಬದನೆಕಾಯಿಗೆ, ಸ್ವಲ್ಪ ಹುಳಿ ಬರುತ್ತೆ. ಹುಳಿ ತಿನ್ನೋರು ಆದರೂ ಪರವಾಗಿಲ್ಲ, ಒಂದು ಟೊಮೆಟೊ ತೊಗೊಳ್ಳಿ. ನಾನು ಅರ್ಧ ತೊಗೊಂಡಿದ್ದೀನಿ. ಇಲ್ಲಿ ಖಾರ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ಅದು ಬದನೆಕಾಯಿ ಹೋಳಿ ಸ್ವಲ್ಪ ಉಪ್ಪನ್ನ ಹಾಕಿ ತೊಳೆದಿಟ್ಕೊಂಡಿದ್ದೆ. ಫ್ರೆಂಡ್ಸ್, ಇವಾಗ ಅದನ್ನು ನೀರನ್ನ ತೆಗೆದು ಬದನೆಕಾಯಿನ ಆ್ಯಡ್ ಮಾಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಕಲರ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿ ಬಂದಿತ್ತು. ಸೊ ಇವಾಗ ನಾನು ಒಂದು ಸ್ವಲ್ಪ ಅದು ಎಣ್ಣೆಯಲ್ಲಿ ಬೇದ ಮೇಲೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಒಂಚೂರು ನೀರನ್ನ ಹಾಕಿ, ಸ್ವಲ್ಪ ಶೇಂಗಾ ಪೌಡ್ರನ್ನ ಹಾಕಿ ಒಂದು ಮಿಕ್ಸ್ ಮಾಡಿ, ಒಂದು 2 ಅಥವಾ 3 ನಿಮಿಷ ಬಿಡಬೇಕು. ಫ್ರೆಂಡ್ಸ್, ಬದನೆಕಾಯಿ ಭಾಳ ಗಿಂಜನಂಗೆ ಕುದಿಸ್ಬಾರ್ದು. ಇವಾಗ ಬದನೆಕಾಯಿ ಕುದೀತಾ ಇದೆ, ಹಾಗಾಗಿ ಆ ಬದನೆಕಾಯಿ ರೆಡಿ ಆಯಿತು. ಇವಾಗ ನಾನು ಬೇಗ ಬೇಗ ಚಪಾತಿ ಮಾಡ್ಕೊತಾ ಇದ್ದೆ. ಫ್ರೆಂಡ್ಸ್, ಯಾಕಂದರೆ ಬೆಳಗ್ಗೆ ನಮ್ಮ ಮನೆಯವರು 9 ಗಂಟೆಗೆ ಬಂದು ಟಿಫನ್ ಒಯ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಚಪಾತಿ ಕೂಡ ಲಟ್ಟಿಸ್ಕೊತಾ ಇದ್ದೆ. ಬೆಳಗ್ಗೆ ನಸುಕಿನಾಗೆ ಎದ್ದು ಮಾಡಬೇಕಿತ್ತು. ಫ್ರೆಂಡ್ಸ್, ನಾನು ಮಾಡಲಿಲ್ಲ, ಸಿಕ್ಕಾಪಟ್ಟೆ ಚಳಿ ಇತ್ತು. ಸೊ ಹಾಗಾಗಿ 9 ಗಂಟೆಗೆ ಬಂದು ಒಯ್ಯಿರಿ ಅಂದೆ. ಆಯಿತು, ಓಕೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಇಲ್ಲಿ ಚಪಾತಿ ಮತ್ತು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದು. ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕ ಸೈಡ್ ಬದನೆಕಾಯಿ ಪಲ್ಯ ಜೋಡಿ ರೊಟ್ಟಿ ಚಪಾತಿ 2 ತಿಂತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಚಪಾತಿ ಕೂಡ ಚೆನ್ನಾಗಿ ಬರ್ತಾಯಿತ್ತು. ನಾನು ಹಿಟ್ಟನ್ನ ನೈಟೇ ನಾದಿಡ್ತೀನಿ. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಫ್ರಿಜ್ ಅದು ಏನಿಲ್ಲ. ಸೊ ಹಾಗಾಗಿ ನೈಟೇ ನಾದಿಟ್ಟು ಒಂದು ಏನಾದರೂ ಪ್ಲೇಟ್ ಏನಾರ ಮುಚ್ಚಿಟ್ರೆ ಸಾಫ್ಟಾಗಿ ಚಪಾತಿ ರೆಡಿ ಆಗ್ತವೆ. ಇಲ್ಲಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಈ ಥರ ಇತ್ತು. ಚಪಾತಿ, ಬದನೆಕಾಯಿ ಪಲ್ಯ, ಸೌತೆಕಾಯಿ, ಉಪ್ಪಿನಕಾಯಿ, ಈ ಥರ ಬ್ರೇಕ್ಫಾಸ್ಟ್ ಮಾಡಿದೆ. ನನ್ನ ಮಗ ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ. ಸೊ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸಂಜೆ ಮೇಲೆ ಮತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಇವಾಗ ನನ್ನ ಮಗ ಕೂಡ ಎದ್ದಿದ್ದಾನೆ, ಅವನಿಗೆ ಚಹಾ ಬೇಕಂತ. ಫ್ರೆಂಡ್ಸ್, ಇವಾಗ ಚಹಾ ಮಾಡೋಣ. ಸೊ ಇಲ್ಲಿ ಚಹಾ ಕೂಡ ರೆಡಿ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಇಲ್ಲಿ ಹಾಲು ಕೂಡ ಕಾಯಿಸ್ತಾ ಇದ್ದೆ. ಸಂಜೆಗೆ ಚಪಾತಿ ಇತ್ತು. ಫ್ರೆಂಡ್ಸ್, ರೈಸ್ ಮಾಡಿಕೊಂಡು ಸ್ವಲ್ಪ ಹೆಸರುಬೇಳೆ ದಾಲ್ ಮಾಡಬೇಕಂತ ಈರುಳ್ಳಿ, ಟೊಮೆಟೊ, ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಕಟ್ ಮಾಡೋಷ್ಟರಲ್ಲಿ ಚಹಾ ಕೂಡ ರೆಡಿ ಇತ್ತು. ಚಹಾ ಬಿಸ್ಕಿಟ್ ಇವಾಗ ತಿನ್ನಬೇಕು. ಇಷ್ಟು ಬಾಂಡೆ ಇದ್ದಾವೆ. ಫ್ರೆಂಡ್ಸ್, ಬಾಂಡೆ ತೊಳ್ಕೊಂಬರ್ಬೇಕು. ಇಲ್ಲಿ ನನ್ನ ಮಗ ಇವಾಗ ಎದ್ದಿದ್ದ, ಸ್ವಲ್ಪ ಸುಸು ಮಾಡಿ ಬಂದು ಕುಂತಿದ್ದ. ಫ್ರೆಂಡ್ಸ್, ಇವಾಗ ಇದೆಲ್ಲ ಹಾಸಿಗೆ ಚಾಪಿ ತೆಗಿಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ದಾಲ್ ಮಾಡಿದೆ, ಹೆಸರುಬೇಳೆ ದಾಲ್. ಏನಿಲ್ಲ, ಅದೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದಿಲ್ಲ, ಅದನ್ನು ಉಪ್ಪು, ಖಾರ, ಎಣ್ಣೆ ಇಷ್ಟೇ ಆ್ಯಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನನ್ನ ಮಗನಂತೂ ಫೇವ್ರೇಟ್ ಫುಡ್ ಅಂತಲೇ ಹೇಳ್ಬೋದು ಇದು. ಹಾಗೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಫ್ರೆಂಡ್ಸ್, ಫೈನಲಿ ಈ ಥರ ಲುಕ್ ಇತ್ತು ನಮ್ಮ ಮನೆಯದು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಇವತ್ತಿನ ವ್ಲಾಗ್ ಇಷ್ಟೇ. ಫ್ರೆಂಡ್ಸ್, ಭಾಳ ಮಾಡ್ಲಿಕ್ಕಾಗಲಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ. ಓಕೆ, ಬಾಯ್.